1.5 ವರ್ಷದ ಮಗುವನ್ನು ಅಪಹರಿಸಿ ನಾಪತ್ತೆಯಾದ ಮಹಿಳೆಯನ್ನು ಬಂಧಿಸಿ ಮಗುವನ್ನು ಪಾಲಕರಿಗೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸಣ್ಣ ಎಸ್ಎಲ್ ಅವರು ಹೇಳಿದರು. ಮೇ 7ರಂದು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೇ 4ರಂದು ನಗರದ ಶಾಗಂಜಿನಲ್ಲಿಯ 1.5 ವರ್ಷದ ಮಗುವನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ ಎಂದು ನಗರ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರಿನ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿತ್ತು ಎಂದು ತಿಳಿಸಿದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಆರೋಪಿಯ ಪತ್ತೆಗಾಗಿ ಹಲವಾರು ರೀತಿಯ ಪ್ರಯತ್ನ ಮಾಡಿದರು. ಪಕ್ಕದ ತೆಲಂಗಾಣ ಎಸ್ಪಿ ಅವರಿಗೂ ಪ್ರಕರಣ ಕುರಿತು ಮಾಹಿತಿ ನೀಡಲಾಗಿತ್ತು ಎಂದರು. ಪಟ್ಟಣಚೋರ್ನಲ್ಲಿ ಮಗುವಿನ ಸಂಬಂಧಿಕರು ಅಪಹರಿಸಿದ ಮಗುವನ್ನು ಗುರುತಿಸಿ ಸಂಬಂಧಿಸಿದ ಪೊಲೀಸರಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಅಲ್ಲಿನ ಪೊಲೀಸರು ಮಗುವನ್ನು ತೆಗೆದುಕೊಂಡು ಆರೋಪಿಯನ್ನು ಹಿಡಿದು ಬೀದರ್ ಜಿಲ್ಲಾ ಪೊಲೀಸರಿಗೆ ಒಪ್ಪಿಸಿದರು ಎಂದು ಬಂಧಿಸಲಾದ ಮಹಿಳೆ ಆರೋಪಿ ಔರಾ ತಾಲೂಕಿನಲ್ಲಿ ಬರುವ ಒಂದು ಗ್ರಾಮದ ನಿವಾಸಿಯಾಗಿರುತ್ತಾಳೆ ಎಂದು ಮಾಹಿತಿ ನೀಡಿದರು. ಅಪಹರಣದ ಹಿನ್ನೆಲೆ ಏನೆಂದು ತಿಳಿದುಕೊಳ್ಳುವಗೋಸ್ಕರ ಹೆಚ್ಚಿನ ತನಿಖೆ ಅಗತ್ಯವಿದೆ ಎಂದು ತಿಳಿಸಿದರು. ಅಪಹರಿಸಿದ ಮಗುವಿನ ಪತ್ತೆಗಾಗಿ ಪೊಲೀಸ್ ಇಲಾಖೆಯಿಂದ ನಡೆಸಿದ ವಿವಿಧ ಹಂತದ ಪರಿಶೀಲನೆ ವೇಳೆಯನ್ನು ಸಹಕರಿಸಿದ ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಅಭಿನಂದನೆ ತಿಳಿಸಿದರು. ನಮ್ಮ DSP ಆದಂಥ ಶಿವನಗೌಡರು ಮತ್ತು ಇನ್ಸ್ಪೆಕ್ಟರ್ ಆದಂತಹ ಹಿರೇಮಠ್ ಮತ್ತು ಸಂತೋಷ್ ಹಾಗೂ PSI ಅವರಾದಂಥ ಪ್ರಭಾಕರ್ ಹಾಗೂ ಹುಲಿಯಪ್ಪ ಇವರನ್ನು ಒಳಗೊಂಡಂತಹ ಸುಮಾರು 30 ಸಿಬ್ಬಂದಿಯ ಕ್ರೈಮ್ ನುರಿತ ಸಿಬ್ಬಂದಿಗಳ ತಂಡವನ್ನು ಇದರಲ್ಲಿ ನಾವು ನಿಯೋಜನೆ ಮಾಡಿದ್ವಿ. ಅವರು ಇಡೀ ಸಿಟಿಯಲ್ಲಿರುವಂತಹ ಎಲ್ಲ CCTV ಫುಟೇಜ್ಗಳನ್ನು ಅನಾಲಿಸಿಸ್ ಮಾಡೋದ್ರ ಮೂಲಕ ಮತ್ತು ಅಲ್ಲಿ ಏನಂದರೆ ಓಡಾಡಿರುವಂತಹ ಬಸ್ಗಳು, ಆಟೋಗಳು ಅವುಗಳನ್ನು ಕೂಡ ಏನಂದರೆ ವೆರಿಫೈ ಮಾಡೋದ್ರ ಮೂಲಕ ಏನಂದರೆ ತನಿಖೆಯನ್ನು ಕೈಗೊಂಡಿದ್ದರು. ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಏನಂದರೆ ತನಿಖೆ ಮಾಡ್ತಾ ಇದ್ವಿ. ಸದರಿ ಮಹಿಳೆ ಏನಂದರೆ ಗುರುನಾನಕ್ ದೇವ್ ಹಾಸ್ಪಿಟಲ್ನಲ್ಲಿ ಓಡಾಡಿರುವಂಥದ್ದು ಮತ್ತು ಅಲ್ಲಿಯ ಲಂಗರ್ನಲ್ಲಿ ಊಟ ಮಾಡಿರುವಂಥದ್ರ ಬಗ್ಗೆ ಸುಳಿವು ಸಿಕ್ತು. ಮತ್ತು ಆ ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ಮಹಿಳೆಯೊಂದಿಗೆ ಅವಳು ಕನ್ನಡದಲ್ಲಿ ಮಾತನಾಡಿರುವಂತಹ ಕೂಡ ಸುಳಿವು ಸಿಕ್ತು. ಇದರಿಂದ ಈ ಮಹಿಳೆ ಕರ್ನಾಟಕ ಮೂಲದವಳು ಅನ್ನುವಂಥ ನಮಗೆ ಸುಳಿವು ಸಿಕ್ಕ ಮೇರೆಗೆ ನಾವು ಏನಂದರೆ ಈಗಾಗಲೇ ಜಿಲ್ಲೆಯಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಏನು ವಾಟ್ಸಪ್ ಗ್ರೂಪ್ಗಳಿದೆ ಅಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ. ಅಷ್ಟರಲ್ಲಿ ನಮಗೆ ಏನಂದರೆ ಒಂದು ಔರಾದ್ ತಾಲೂಕು ಮತ್ತು ಭಾಲ್ಕಿ ತಾಲೂಕಿನಿಂದ 2 ಇನ್ಫಾರ್ಮೇಷನ್ ಬಂದಿತ್ತು. ಇದೇ ಥರ ಏನಂದರೆ ಮ್ಯಾಚ್ ಆಗುವಂತಹ ಮಹಿಳೆಯರ ಬಗ್ಗೆ ಕೂಡ ಏನಂದರೆ ಮಾಹಿತಿ ಬಂದಿತ್ತು. ಅಷ್ಟರಲ್ಲಿ ಈ ದಿನ ಮುಂಜಾನೆ ಏನಿದೆ ಮತ್ತು ಜೊತೆಗೆ ನಮ್ಮ ನೇಬರಿಂಗ್ ಜಿಲ್ಲೆಯ SP ಅವರಾದಂಥ SPಗಳಿಗೆ ಕೂಡ ನಾನು ಈ ಬಗ್ಗೆ ಫ್ಲ್ಯಾಶ್ ಮೆಸೇಜನ್ನು ನಮ್ಮ ಕಂಟ್ರೋಲ್ ರೂಮ್ ಇನ್ಸ್ಪೆಕ್ಟರ್ ಮೊಹಸಿನ್ ಅವರು ಕೂಡಲೇ ಏನಂತಂದರೆ ಅದನ್ನು ಫ್ಲ್ಯಾಶ್ ಮಾಡಿದರು. ಆಮೇಲೆ ಅಲ್ಲಿಯೂ ಕೂಡ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ನಾವಲ್ಲಿ ರವಾನಿಸಿದ್ವಿ. ಇವತ್ತು ಏನಂದರೆ ಪಟಾನ್ಚೇರು ಬಳಿ ಒಬ್ಬ ಈ ಮಗುವಿನ ಸಂಬಂಧಿಕರಿಗೆ ಇರುವಂಥವರಿಗೆ ಏನಂದರೆ ಮಗುವನ್ನು ಕಂಡುಬಿಟ್ಟು ಅಲ್ಲಿಯ ಲೋಕಲ್ ಪೊಲೀಸ್ಗೆ ತಿಳಿಸಿದಾಗ ಪಟಾನ್ಚೇರು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯನ್ನು ಮತ್ತು ಮಗುವನ್ನು ರೆಸ್ಕ್ಯೂ ಮಾಡಿದ್ದಾರೆ. ಈಗಾಗಲೇ ಆ ಮಗುವನ್ನು ಮತ್ತು ಅವರ ಪಾಲಕರಿಗೆ ನಾವು ಏನಂದರೆ ಇಲ್ಲಿ ನಮ್ಮ ತಂಡವನ್ನು ಅಲ್ಲಿಗೆ ಕಳಿಸಿ ಆರೋಪಿಯನ್ನು ಕೂಡ ನಾವು ಬಂಧನ ಮಾಡಿ ಮಗುವನ್ನು ಅವರ ಪಾಲಕರಿಗೆ ವಾಪಸ್ ನಾವು ಮರಳಿ ಇವತ್ತು ತಲುಪಿಸಿದ್ವಿ. ಈ ಎಂಟೈರ್ ಇದರಲ್ಲಿ ಕೂಡ ಏನಂದರೆ ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರ ಪಾತ್ರ ಭಾಳ ದೊಡ್ಡದಿತ್ತು. ನಮ್ಮ ಅಧಿಕಾರಿಗಳು ಏನಂದರೆ ಆ CCTV ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರು ನಮ್ಮ ಜೊತೆ ಇದ್ದರು. ನಾನು ಹೋದಾಗ ಮಧ್ಯರಾತ್ರಿ 3 ಗಂಟೆವರೆಗೆ ಏನಂದರೆ ಓಲ್ಡ್ ಸಿಟಿನಲ್ಲಿ ಯಂಗ್ಸ್ಟರ್ಸ್ ನನ್ನ ಜೊತೆ ಏನಂದರೆ ಅವತ್ತು ಓಡಾಡಿದ್ದಾರೆ, ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಬೀದರ್ ನಗರದಲ್ಲಿರುವಂಥ ನಾವೇನು ಆಟೋ ನಂಬರಿಂಗ್ ಕೊಟ್ಟಿದ್ದೀವಿ ಆ ಎಲ್ಲ ಪ್ರಾಮಾಣಿಕ ಆಟೋ ಚಾಲಕರುಗಳು ಕೂಡ ಏನಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಏನಂತಾರೆ ಕೆಲವೊಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಸೊ ಇದೊಂದು ಏನಂದರೆ ಪೊಲೀಸು ಮತ್ತು
ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ಏನಂದರೆ ನಡ್ಕೊಂಡು ಈ ಪ್ರಕರಣದಲ್ಲಿ ಇವತ್ತು ಸುಖಾಂತ್ಯ ಆಗಿದೆ. ಸೊ ಈ ಒಂದು ಪ್ರಕರಣ ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು, ಬಟ್ ಅಷ್ಟೇ ನಾವು ಏನಂದರೆ ಇದರಲ್ಲಿ ಡಿಟರ್ಮೈಂಡ್ ಆಗಿದ್ವಿ. ಒಂದು ಇದಕ್ಕಾಗಿ ಅಂಥೇಳೇ ನಾವು ಅಧಿಕಾರಿಗಳದೊಂದು ಸ್ಪೆಷಲ್ ವಾಟ್ಸಪ್ ಗ್ರೂಪ್ ಕೂಡ ಏನಂದರೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಸೇವ್ ಬೇಬಿ ಅಂಥೇಳಿ ನಮ್ಮ DSP ರವರು ಪ್ರಾರಂಭ ಮಾಡಿದರು, ಶಿವನಗೌಡರು. ಅದರಿಂದ ಏನಂದರೆ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಸುಳಿವುಗಳು ನಿರಂತರವಾಗಿ ನಮಗೆ ಸಿಗ್ತಾ ಹೋಯಿತು. ದೇವ್ರ ದಯೆಯಿಂದ ಏನಂದರೆ ಮಗು ನಮ್ಮ ಪ್ರಯತ್ನಕ್ಕೂ ಮುಂಚೆನೇ ಏನಂದರೆ ಇನ್ನೂ ಬೇಗನೆ ಸಿಕ್ಕಿದ್ದು ಏನಂದರೆ ಇಲ್ಲಿ ಸಂತೋಷ ಇದೆ. ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಕಳೆದ ಒಂದು ಪ್ರೆಸ್ ಮೀಟ್ನಲ್ಲಿ ತಾವೆಲ್ಲ ಏನಂದರೆ ಬಹಳಷ್ಟು ಜವಾಬ್ದಾರಿಯುತವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ರಿ. ಯಾಕಂದರೆ ಇಂತಹ ಪ್ರಕರಣಗಳಾದ ಸಂದರ್ಭದಲ್ಲಿ ಎರಡು ಇರ್ತದೆ. ಒಂದು, ಸಮಾಜದಲ್ಲಿ ಏನಂದರೆ ಒಂದು ಭಯದ ವಾತಾವರಣ ಇರ್ತದೆ, ಏನಂದರೆ ಮಕ್ಕಳ ಅಪಹರಣ ಮಾಡುವಂಥವ್ರು ಯಾರು ಬಂದಿದ್ದಾರೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಎರಡನೇದ್ದು ಏನಂತಾರೆ, ಆ ಥರ ಯಾರಾದರೂ ಸಂಶಯಾತ್ಮಕವಾಗಿ ಕಂಡು ಬಂದ ಸಂದರ್ಭದಲ್ಲಿ ಕಾನೂನನ್ನು ಅವರೇ ಕೈಗೆ ತೆಗೆದುಕೊಂಡು ತೊಂದರೆ ಮಾಡುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಇವೆರಡರ ಬಗ್ಗೆನೂ ತಾವು ಮಾಧ್ಯಮ ಸ್ನೇಹಿತರು ಬಹಳ ಜವಾಬ್ದಾರಿಯುತವಾಗಿ ಜನರಿಗೆ ನಡೆದುಕೊಳ್ಳಲಿಕ್ಕೆ ತಾವು ತಿಳುವಳಿಕೆ ನೀಡಿದಿರಿ. ತಮಗೂ ಕೂಡ ಇಲ್ಲಿ ಧನ್ಯವಾದಗಳನ್ನ ಹೇಳ್ತೇವೆ. ಈಗಾಗಲೇ ನಾವು ಆ ಮಹಿಳೆ ಬಗ್ಗೆ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಯನ್ನು ಕಲೆ ಹಾಕಿದ ಮೇರೆಗೆ ಅವರು ಏನಂದರೆ ಔರಾದ ತಾಲೂಕಿನ ಒಂದು ಗ್ರಾಮದ ಮಹಿಳೆ ಆಗಿರ್ತಾಳೆ. ಅವಳಿಗೆ 3 ಜನ ಗಂಡ್ಮಕ್ಳು, ಒಂದು ಹೆಣ್ಮಗು ಇದೆ. ಸೊ ಅವರು ಕೂಡ ಏನಂದರೆ ಅಲ್ಲಿ ಒಬ್ಬ ಊರಲ್ಲಿ ಕೆಲಸ ಮಾಡ್ತಾನೆ, ಇನ್ನಿಬ್ಬರು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಇವಳು ಏನಂದರೆ ಇವಳ ಮಗಳನ್ನು ಇಲ್ಲಿ ಬೀದರ್ನ ಮೀರಾಗಂಜ್ ಬಳಿಯಲ್ಲಿ ಮದುವೆ ಮಾಡಿ ಕೊಟ್ಟಿರ್ತಾಳೆ. ಮಗಳು 2 ವರ್ಷದ ಹಿಂದೆ ತೀರೋಗಿದ್ದಾಳೆ. ಸೊ ಒಂದು ಮಗು ಇದೆ ಅವಳಿಗೆ. ಸೊ ಇದರಿಂದ ಇವಳಿಗೆ ಬೀದರ್ನಲ್ಲಿ ಓಡಾಡುವಂಥದ್ದು ಒಡನಾಟ ಎಲ್ಲ ಇತ್ತು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಮತ್ತು ಇವಳು ಅಲ್ಲಿ ಗುರುನಾನಕ್ ದೇವ್ ಹಾಸ್ಪಿಟ್ಲ್ನಲ್ಲಿ ಓಡಾಡಿರುವಂಥದ್ದಾಗಲಿ ಮತ್ತು ಸಂಶಯಾತ್ಮಕವಾಗಿ ಇಲ್ಲೆಲ್ಲ ಇದನ್ನು ಮಾಡಿರುವಂಥದ್ದಾಗಲಿ, ಮಗುವನ್ನು ಅಪಹರಿಸಿರೋದು ಅಂತಾಗಲಿ, ಇದನ್ನು ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ. ಯಾಕಂದರೆ ಅಪಹರಣದ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಇನ್ನೂ ನಾವು ಹೆಚ್ಚಿನ ಒಂದು ತನಿಖೆ ಮಾಡುವ ಅಗತ್ಯತೆ ಇಲ್ಲಿ ಇದೆ ಅಂತ ಮಾಧ್ಯಮಕ್ಕೆ ಹೇಳ್ತೀನಿ. ಮತ್ತು ಮುಂದೆ ಇದ್ರ ಬಗ್ಗೆ ಏನು ಪ್ರೋಗ್ರೆಸ್ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತೇನೆ.